ಮುಖ ಡಲ್ ಆಗ್ತಾ ಇದೆಯಾ? ಏನೇ ಬಳಸಿದ್ರು ಮುಖ ಕ್ಲಿಯರ್ ಆಗಿ ಕಾಣ್ತಾ ಇಲ್ವಾ? ಮುಖದ ಹತ್ರ, ಕಣ್ಣ ಹತ್ರ ಕಪ್ಪು ಕಲೆಗಳು ಮತ್ತು ಫೇಸಲ್ಲಿ ಡಲ್ ಆಗಿದ್ರೂ ಕೂಡ ನಿಮಗೆ ಮನೆಯಲ್ಲೇ ಈಸಿಯಾಗಿ ಫೇಸ್ ಪ್ಯಾಕ್ನ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ನಿಮ್ಮ ಮುಖ ಹಾಲು ಥರ ಹೊಳೆಯುತ್ತೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ವಾರದಲ್ಲಿ 2 ಸರಿ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಒಂದು ರಿಸಲ್ಟ್ ಕೊಡುತ್ತೆ. ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. ಮೊಸರು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಕ್ರೀಮ್ ಥರ ಆಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಕಾಣ್ತಾ ಇರ್ಬೋದು, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಕ್ರೀಮ್ ಥರ ರೆಡಿ ಆಗುತ್ತೆ ಮೊಸರು. ಮೊಸರು ಬಳಸೋದ್ರಿಂದ ಸ್ಕಿನ್ ಸಾಫ್ಟ್ ಆಗುತ್ತೆ. ನಿಮಗೆ ಏನೇ ಕಪ್ಪು ಕಲೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ. ನಿಮಗೆ ಪಿಗ್ಮೆಂಟೇಷನ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಸ್ಕಿನ್ನು ತುಂಬ ರಫ್ ಆಗಿದ್ರೂ ಕೂಡ ಸಾಫ್ಟ್ ಆಗುತ್ತೆ ಇದನ್ನು ಬಳಸೋದ್ರಿಂದ. ಜೊತೆಗೆ 1 ಟೊಮೆಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಟೊಮೆಟೊ. ಯಾವ ಟೊಮೆಟೊ ಆದ್ರೂ ಬಳಸ್ಬೋದು, ಹುಳಿ ಟೊಮೆಟೊ ಆದ್ರೂ ಕೂಡ ಬಳಸ್ಬೋದು, ಅದೇ ಜಾಮೂನ್ ಟೊಮೆಟೊ ಆದರೂ ಕೂಡ ಬಳಸ್ಬೋದು. ಇದನ್ನು ನೀವು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಕೂಡ ಹಾಕೋಬೋದು, ಇಲ್ಲ ಹೀಗೇನೆ ಕೂಡ ಚಾಕಲ್ಲಿ ಕ್ಲೀನಾಗಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಕೂಡ ಅದ್ರ ರಸ ಮಾತ್ರ ತೊಗೊಂಡ್ರೆ ಸಾಕು. ಈ ಥರ ಬಳಸೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರುವ ಕಪ್ಪು ಕಲೆ ಮತ್ತು ಜಿಡ್ಡಿನ ಕಲೆ ಕೂಡ ಕಡಿಮೆ ಆಗುತ್ತೆ. ಜಾಸ್ತಿಯಾಗಿ ಡಲ್ ಆಗಿದ್ದರೂ ಕೂಡ ಇದನ್ನು ಬಳಸೋದ್ರಿಂದ ಕಡಿಮೆ ಮಾಡುತ್ತೆ. ನಿಮ್ಮ ಮುಖ ಶೈನಿಂಗ್ ಬರುತ್ತೆ, ಒಳ್ಳೆ ಶೈನಿಂಗ್ ಕೊಡುತ್ತೆ. ಈ ಥರ ಮಾಡಿ ಹಾಕ್ಕೊಂಡು ನೋಡಿ. ಮತ್ತು ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನಿಮ್ಮ ಮನೆಯಲ್ಲಿ ಇರುವಂತಹ ಐಟಮ್ನ ಬಳಸಿ ಈ ಥರ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಫಳ ಫಳ ಅಂತ ಹೊಳೆಯಲು ಪ್ರಾರಂಭವಾಗುತ್ತೆ. ಇವಾಗ 1 ಟೊಮೆಟೊ ತೊಗೊಂಡಿದ್ದೀನಿ. ನೀವು ಇದು ಮುಖಕ್ಕೆ ಅಷ್ಟೇ ಅಲ್ಲ, ಕಾಲು ಕೂಡ ಬಳಸ್ಬೋದು, ಕೈ ಕೂಡ ಬಳಸ್ಬೋದು, ಕತ್ತತ್ರ ಕೂಡ ಬಳಸ್ಬೋದು ಈ ಫೇಸ್ ಪ್ಯಾಕ್ನ. ಇವಾಗ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊನ ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, ಇಲ್ಲ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾದರೂ ಕೂಡ ಪೇಸ್ಟ್ ಮಾಡಿ ಹಾಕ್ಬೋದು. ಟೊಮೆಟೊನ ಬಳಸೋದ್ರಿಂದನೂ ಅಷ್ಟೇ ಸ್ಕಿನ್ನು ಒಳ್ಳೆ ಒಂದು ಗ್ಲೋ ಕೊಡುತ್ತೆ. ಇವಾಗ 1 ಟೀ ಸ್ಪೂನಷ್ಟು ಸಕ್ಕರೆನ ಬಳಸ್ತಾ ಇದ್ದೀನಿ. ಜಾಸ್ತಿ ಬೇಡ, 1 ಟೀ ಸ್ಪೂನ್ ಸಾಕು. 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಕಸ್ತೂರಿ ಅರಿಶಿನ ಬಳಸಿ, ಆವಾಗ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ನು. ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಒಂದು ಕ್ರೀಮ್ ಥರ ರೆಡಿ ಆಗುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಬೇಡ ಅನ್ನೋರು ಕಡಲೆ ಹಿಟ್ಟು ಕೂಡ ಬಳಸ್ಬೋದು. ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಪುಡಿನ ಬಳಸೋದ್ರಿಂದ ಸ್ಕಿನ್ನಲ್ಲಿ ನಿಮಗೆ ತುಂಬ ಜಿಡ್ಡು ಜಾಸ್ತಿ ಇದ್ದರೆ ಮತ್ತು ಕಪ್ಪು ಕಲೆಗಳಿದ್ದರೂ ಕೂಡ ನಿಧಾನಕ್ಕೆ ಅದನ್ನು ಸ್ಕ್ರಬ್ಬರ್ ರೀತಿ ವರ್ಕ್ ಆಗುತ್ತೆ. ಅಕ್ಕಿ ಪುಡಿನ ಬಳಸೋದ್ರಿಂದ ಸ್ವಲ್ಪ ಕ್ಲೀನಾಗಿ ಮುಖನ ವಾಶ್ ಮಾಡಿಬಿಟ್ಟು ಆಮೇಲೆ ಇದನ್ನು ಅಪ್ಲೈ ಮಾಡ್ಕೋಬೇಕು. ನೀವು ಏನೇ ಮುಖಕ್ಕೆ ಬಳಸಬೇಕು ಅಂದಾಗ ಕ್ಲೀನಾಗಿ ತೊಳೆದ್ಬಿಟ್ಟು ಬಳಸಿ. ನೋಡಿ, ನಾನು ಕೈಗೆ ಹಾಕಿ ತೋರಿಸ್ತಾ ಇದ್ದೀನಿ, 2 ಕೈನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಕ್ಲೀನಾಗಿ ತೊಳೆದ್ಬಿಟ್ಟು ಕ್ಲೀನಾಗಿ ಒರೆಸ್ಬಿಟ್ಟು ಆಮೇಲೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ಹೊತ್ತು ಬಿಡಬೇಕು ಅಂತನಿಲ್ಲ, 10 ನಿಮಿಷ ಬಿಟ್ಟರೆ ಸಾಕು. ಈ ಥರ ನಿಧಾನಕ್ಕೆ ಸ್ಕ್ರಬ್ ಮಾಡಿ, ಆವಾಗ ಫೇಸಲ್ಲಿರುವ ಜಿಡ್ಡು ಮತ್ತು ಏನೇ ಕೊಳೆ ಇದ್ದರೂ ಕೂಡ ಬಂದುಬಿಡುತ್ತೆ ಈ ಅಕ್ಕಿ ಹಿಟ್ಟನ್ನು ಬಳಸೋದ್ರಿಂದ. ಏಕೆಂದರೆ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಅದು ಸ್ವಲ್ಪ ತರಿ ಆಗಿರುತ್ತೆ. ಆದ್ದರಿಂದ ಸ್ಕಿನ್ನು ಒಳ್ಳೆ ಒಂದು ಮಸಾಜ್ ಆದಾಗ ಆಗುತ್ತೆ ಮತ್ತು ಸ್ಕಿನ್ನು ತುಂಬ ಸಾಫ್ಟ್ ಆಗುತ್ತೆ. ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ. ಇದನ್ನು ಅಪ್ಲೈ ಮಾಡಿಬಿಟ್ಟು 10 ನಿಮಿಷ ಬಿಡಿ. 10 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಡ್ರೈ ಆಗುತ್ತೆ, ಅಲ್ಲಿ ತನಕ ಬಿಡಿ. ಜಾಸ್ತಿ ಬಿಡಬೇಕು ಅಂತನಿಲ್ಲ. ಇದು ಆಯಿಲಿ ಸ್ಕಿನ್ ಅವರಿಗೆ ತುಂಬ ಒಳ್ಳೆಯದು ಈ ಥರ ಮಾಡಿ ಹಾಕೊಳ್ಳೋದ್ರಿಂದ. ಡ್ರೈ ಸ್ಕಿನ್ ಅವರು ಬಳಸ್ಬೋದು, ಆದರೆ ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಲಾಸ್ಟ್ ತನಕ ನೋಡಿ. ಡ್ರೈ ಸ್ಕಿನ್ ಇರೋರು ಇದನ್ನು ಬಳಸಿದ್ಮೇಲೆ ಏನು ಬಳಸಬೇಕು ಅಂತ ನೀವು ಕ್ಲೀನಾಗಿ ತೊಳೆದ್ಬಿಟ್ಟು ನಿಧಾನಕ್ಕೆ ಅದನ್ನು ಮಸಾಜ್ ಮಾಡಿಬಿಟ್ಟು ಮುಖಕ್ಕೆ ತೊಳ್ಕೋಬೇಕು. ನೋಡಿ, ತೊಳೆದ ಮೇಲೆ ನಾನು ತೋರಿಸ್ತಾ ಇದ್ದೀನಿ ಕೈಯಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಇದಂತೂ ತುಂಬ ಚೆನ್ನಾಗಿ ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ, ಒಳ್ಳೆ ಒಂದು ಗ್ಲೋ ಕೊಡುತ್ತೆ. ಹಾಗೆ ನಿಮ್ಮ ಮುಖ ಕೂಡ ಒಳ್ಳೆ ಒಂದು ಶೈನಿಂಗ್ ಬರುತ್ತೆ. ಏನೇ ಕಪ್ಪು ಕಲೆಗಳಿದ್ರೂ ಕೂಡ ನಿಮಗೆ ಮುಖದಲ್ಲಿ ಕಡಿಮೆ ಆಗುತ್ತೆ. ಇದನ್ನು ನೋಡಿ, ಈ ಕೈಗೂ ಮತ್ತು ಇನ್ನೊಂದು ಕೈಯನ್ನು ತೋರಿಸ್ತಾ ಇದ್ದೀನಿ.
ಎಷ್ಟು ಚೆನ್ನಾಗಿ ಕಲರು ಒಳ್ಳೆ ಒಂದು ಶೈನಿಂಗ್ ಕೊಡ್ತಾ ಇದೆ ಅಂತ. ಇವಾಗ ಒಂದು ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ. ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. ಆದಷ್ಟು ಒರಿಜಿನಲ್ ಇರುವ ಕೊಕೊನಟ್ ಆಯಿಲ್ನ ಬಳಸಿ. ಸ್ವಲ್ಪ ಕೊಕೊನಟ್ ಆಯಿಲು, ಜಾಸ್ತಿ ಬೇಡ. ಅದ್ರ ಜೊತೆಗೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಬಳಸೋದ್ರಿಂದ ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ. ಬರೀ ಕೊಕೊನಟ್, ನೀವು ಕೇಳ್ಬೋದು ಬರೀ ಕೊಕೊನಟ್ ಆಯಿಲ್ ಬಳಸ್ಬೋದಾ ಅಂತ. ಒಬ್ಬೊಬ್ಬರಿಗೆ ಕೊಕೊನಟ್ ಆಯಿಲ್ ಬಳಸಿದ್ರೆ ಸ್ಕಿನ್ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ವಿಟಮಿನ್ ಇ ಕ್ಯಾಪ್ಸೂಲ್ ಜೊತೆಗೆ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಅಪ್ಲೈ ಮಾಡೋದ್ರಿಂದ ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ. ಇದನ್ನು ನೀವು ನೈಟಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಡೈಲಿ ಬಳಸ್ತಾ ಬನ್ನಿ. ಸ್ಕಿನ್ನು ತುಂಬ ಸಾಫ್ಟ್ ಆಗುತ್ತೆ, ಒಳ್ಳೆ ಒಂದು ಗ್ಲೋ ಕೊಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ರೀಮ್ ಥರ ರೆಡಿ ಆಗುತ್ತೆ. ನೋಡಿ, ನನ್ನ ಕೈಗೆ ಹಾಕ್ಬಿಟ್ಟು ತೋರಿಸ್ತೀನಿ. ನೈಟಲ್ಲೇ ಬಳಸಬೇಕು ಇದನ್ನು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಈ ಫೇಸ್ ಪ್ಯಾಕ್ನ ನೀವು ವಾರದಲ್ಲಿ 2 ಸರಿ ಬಳಸ್ತಾ ಬನ್ನಿ. ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ. ಏನೇ ಮುಖದಲ್ಲಿ ಕಪ್ಪು ಕಲೆ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.